ಶುರುವಾಯಿತು ಶಿವಣ್ಣ ಡಾಲಿ ಹೊಸ ಚಿತ್ರ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಹೇಮಂತ್ ರಾವ್ ನಿರ್ದೇಶನದ ಭೈರವನ ಕೊನೆಯ ಪಾಠ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಆ ಚಿತ್ರ ಮುಂದಕ್ಕೆ ಹೋಯಿತು. ಹಾಗಾದ್ರೆ ಹೇಮಂತ್ ರಾವ್ ಅವರು ಶಿವಣ್ಣ ಅವರಿಗೆ ಆಕ್ಷನ್ ಕಟ್ ಹೇಳಲ್ವಾ ಅನ್ನೋ ಸುದ್ದಿಗಳು ಓಡಾಡ್ತಾನೆ ಇತ್ತು. ಆದ್ರೆ ಈಗ ಒಂದು ಸರ್ಪ್ರೈಸ್ ಕೊಟ್ಟಿದೆ ಚಿತ್ರತಂಡ. ಅದೇನೆಂದರೆ ಹೇಮಂತ್ ಅವರ ನಿರ್ದೇಶನದಲ್ಲಿ ಶಿವಣ್ಣ ಅವರಿಗೆ ಹೊಸ ಚಿತ್ರ ಅನೌನ್ಸ್ ಆಗಿದೆ. ಚಿತ್ರದ ಹೆಸರು 666 ಆಪರೇಷನ್ ಡ್ರೀಮ್ ಥಿಯೇಟರ್. ಚಿತ್ರದ ಹೆಸರು ಕೇಳ್ತಿದ್ದಂಗೆ ಆಪರೇಷನ್ ಡೈಮಂಡ್ ರಾಕೆಟ್ ನೆನಪಾಗೋದು ಸತ್ಯ. ಈ ಚಿತ್ರದಲ್ಲಿ ಕೇವಲ ಶಿವಣ್ಣ ಮಾತ್ರವಲ್ಲದೆ ಡಾಲಿ ಧನಂಜಯ್ ಅವರು ಕೂಡ ನಟಿಸಲಿದ್ದಾರೆ. ಟಗರು ಬೈರಾಗಿ ಉತ್ತರಾಖಂಡ ಚಿತ್ರದ ನಂತರ ಈ ಜೋಡಿ ಮತ್ತೆ ಒಂದಾಗಿದ್ದಾರೆ. ಈ ಮಲ್ಟಿಸ್ಟಾರ್ ಚಿತ್ರಕ್ಕೆ ಭೈರವನ ಕೊನೆಯ ಪಾಠ ಚಿತ್ರದ ನಿರ್ಮಾಪಕ ವೈಶಗೌಡ ಅವರೇ ನಿರ್ಮಾಪಕರು. ಚಿತ್ರತಂಡ ನಿನ್ನೆಯಷ್ಟೇ ಚಿತ್ರದ ಟೈಟಲ್ ಟೀಸರ್ ಹಾಗೂ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದೆ. ಈ ಪೋಸ್ಟರ್ನಲ್ಲಿ ಕನ್ನಡ ಹಾಗೂ ತೆಲುಗಿನಲ್ಲಿ ಈ ಚಿತ್ರ ಬರಲಿದೆ ಅನ್ನೋದು ಕನ್ಫರ್ಮ್ ಮಾಡಿದೆ. ಚರಣ್ ರಾಜ್ ರವರ ಸಂಗೀತ ಈ ಚಿತ್ರಕ್ಕೆ ಇರಲಿದೆ. ಇದು ಯಾವ ಜಾನರ್ ಸಿನಿಮಾ ಅಂತ ಸದ್ಯದಲ್ಲೇ ತಿಳಿಯಲಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಗೆ ನಮ್ಮ ಅಪ್ಪು FC ಯೂಟ್ಯೂಬ್ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.